ನಾನು ಈಗಲೇ ಈ ವಿಡಿಯೋನ ಮುತ್ತೋರಿಗೆ ತೊಗೊಂಡು ಕೊಡ್ಬೋದು. ನಿನ್ನ ಲೈಫನ್ನು ಫಿನಿಶ್ ಮಾಡ್ಬೋದು. ನೀನು ನರಳಿ ನರಳಿ ಸಾಯಬೇಕು, ನೋವು ಪಡಬೇಕು. ನೀನೇ ಮುಂದೆ ನಿಂತು ನನಗೆ ಸಹಾಯ ಮಾಡ್ತಾ ಅವರಿಬ್ಬರು ಮದುವೆನ ಮಾಡಿ ಮುಗಿಸ್ಬೇಕು. ಇಷ್ಟು ದಿನಕ್ಕೆ ನಾನು ಹೇಳ್ದಾಗ ನಡ್ಕೊಂಡಿದ್ದೆ ಫಸ್ಟ್. ವೆರಿ ಗುಡ್. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಮುತ್ತು ಮಾವನ ಈ ವಿಷಯದಲ್ಲಿ ಒಪ್ಸೋದು ತುಂಬ ಕಷ್ಟ. ಕಷ್ಟ ಏನು, ಆಗೋದೇ ಇಲ್ಲ. ಆಗುತ್ತೆ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ. ಈಗ ನಾವು ಮದುವೆ ವಿಷಯದಲ್ಲಿ ಮುತ್ತು ಅವ್ರನ್ನ ಒಪ್ಪಿಸ್ಬಾರ್ದು, ಅವ್ರ ಚಿಕ್ಕಮ್ಮನ ಒಪ್ಪಿಸ್ಬೇಕು. ನಮ್ಮ ಮಾತಿಗೆ ಬೆಲೆ ಕೊಡ್ದಿದ್ರು ಅವರು ಚಿಕ್ಕಮ್ಮನ ಮಾತಿಗೆ ಬೆಲೆ ಕೊಡ್ತಾರೆ. ನೀನೀಗ ಏನು ಮಾಡ್ತೀಯ ಅಂದರೆ ಸೀದಾ ಹೋಗಿ ಅತ್ತೆ ಹತ್ರ ಮಾತಾಡ್ತೀಯ. ಏನು ಮಾತಾಡಬೇಕು? ಅತ್ತೆ, ನನ್ನ ಹಣೆಯಲ್ಲಿ ಮದುವೆ ಯೋಗ ಬರ್ತಿಲ್ಲ. ಮುತ್ತು ಮಾವ ಬೆಳ್ಳಿಗೆ ದಕ್ಕಬೇಕು ಅಂತ ಬರ್ದಿದ್ರೆ ಅದನ್ನು ಯಾರಿಂದಲೂ ತಪ್ಸಕ್ಕಾಗಲ್ಲ. ದಯವಿಟ್ಟು ಅವರಿಬ್ರಿಗೆ ಮದುವೆ ಮಾಡಿಸಿ ಅಂತ ಕೇಳ್ಕೋಬೇಕು. ನಾವೆಲ್ಲ ಸೇರಿ ಒಪ್ಸಿದ್ರೆ ಮುತ್ತು ಮಾವನ ಮನಸ್ಸು ಖಂಡಿತವಾಗ್ಲೂ ಬದಲಾಗುತ್ತೆ. ಆವಾಗ ಮದುವೆಗೆ ಒಪ್ಕೋತಾರೆ. ಫೋರ್ಸ್ ಮಾಡಬೇಕಾ? ಹಾಂ, ಆಗ ಸ್ವಲ್ಪ ಯೋಚನೆ ಮಾಡ್ತಾರೆ. ತನ್ನ ಪ್ರಾಣ ಉಳಿಯುತ್ತೆ ಅಂದಮೇಲೆ ಮುತ್ತುದು ಬೆಳ್ಳಿದು ಮದುವೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಂಡು ಮದುವೆ ಮಾಡಿಸ್ತಾರೆ. ಮದ್ವೆಗೆ ಒಪ್ಪಿಸ್ಬೇಕು. ಒಪ್ಪಿಸ್ತೀಯಾ? ಎಲ್ಲದಕ್ಕೂ ಉತ್ತರ ಬಂತು, ಆದ್ರೆ ಇದಕ್ಯಾಕೋ ಉತ್ತರ ಬರ್ತಾ ಇಲ್ಲ. ನೀನೇ ಒಪ್ಪಿಸ್ತೀಯೋ ಅಥವಾ ನಾನೇ ಹೋಗಿ ಒಪ್ಪಿಸ್ಲಾ? ಬೇಡ ಬೇಡ, ನಾನೇ ಹೋಗ್ತೀನಿ. ಹಾಗೆ ಹಾಗೆ ನನ್ನ ಮುದ್ದು ಬಂಗಾರ, ಲವ್ ಯು ಸೋ ಮಚ್. ಎಲ್ಲನೂ ಮುಗಿಸಿ ಏನಿದ್ರು ಕಾಲ್ ಮಾಡ್ತೀಯ ಅಲ್ವಾ? ಹಾ, ಗುಡ್ ಗರ್ಲ್, ಬಾಯ್. ದಿನ ಹೊಸ ತಲೆನೋ ತಂದಿಡ್ತಿದ್ದಾನೆ. ಇಷ್ಟು ದಿನ ಮುತ್ತು ಮಾವನ ನಾನು ಮದುವೆ ಆಗ್ಬೇಕು ಅಂತ ಸರ್ಕಸ್ ಮಾಡ್ತಿದ್ದೆ. ಆದ್ರೆ ಈಗ ಆ ಬೆಳ್ಳಿಗೋಸ್ಕರ ರಾಯಭಾರಿ ಕೆಲಸ ಮಾಡು ಅಂತಿದ್ದಾನೆ. ಬಿಟ್ರೆ ಪೂಜಾರಿನೂ ನೀನೇ ಆಗು ಅಂತ ಹೇಳ್ತಾನೇನು. ಇನ್ನೊಬ್ರು ಹೇಳ್ದಾಗ ಕೇಳ್ಕೊಂಡು ಬದುಕೋದು ಒಂದು ಜೀವನನ? ಥೂ, ನನ್ನ ಜನ್ಮಕ್ಕಿಷ್ಟು. ಈಗೇನ್ ಮಾಡ್ಲಿ? ಅತ್ತೆನ ಮುತ್ತು ಮಾವ ಬೆಳ್ಳಿ ಮದ್ವೆಗೆ ಒಪ್ಸೋದಾ? ಈ ಕೋಲೆ ಬಸವನ್ನ ಇಟ್ಕೊಂಡು ಅತ್ತೆನ ಇನ್ನಷ್ಟು ಎದುರಿಸ್ಬೋದು. ಆಗ ಮದುವೆ ಬಗ್ಗೆ ಇನ್ನಷ್ಟು ಭಯ ಉಟ್ಕೊಳ್ಳುತ್ತೆ. ಕರೆಕ್ಟ್. ಭಿಕ್ಷೆ ಕೊಡಿ ತಾಯಿ, ಭಿಕ್ಷೆ ಕೊಡಿ. ನಂದಿ ಬಂದಿದ್ದಾನೆ, ಭಿಕ್ಷೆ ಕೊಡಿ ತಾಯಿ, ಭಿಕ್ಷೆ ಕೊಡಿ. ಅಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನಮ್ಮ? ನಮ್ಮ ಮನೇಲಿ ಒಬ್ರು ನೀಲಾಂಬ್ರಿ ಅಂತ ಇದ್ದಾರೆ. ಅವ್ರಿಗೆ ಈ ಕೋಲೆ ಬಸ್ಸಿನಿಂದ ತೀವಿಸ್ಬೇಕಾಗಿತ್ತು. ಈ ಥರ ಮಾಡೋದ್ರಿಂದ ಒಂದು ಹೆಣ್ಮಗಳ ಜೀವನ ಉಳ್ಕೊಳ್ಳುತ್ತೆ ಅಣ್ಣ. ದಯವಿಟ್ಟು ಅಣ್ಣ, ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ಹೋಗಮ್ಮ, ಸುಮ್ಮನೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಅಣ್ಣ ಪ್ಲೀಸ್ ಅಣ್ಣ. ಚೆನ್ನಾಗವೆ ನೋಟು. 3ವ 4ವ? ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ. ಅಲ್ಲಿ ಬಂದು ಕೂಗ್ತೀನಿ, ಎಲ್ಲಾರನ್ನು ಕರ್ಕೊಂಡ್ ಬಂದ್ಬಿಡಿ. ಸರಿ ಅಣ್ಣ, ಆಯ್ತು. ನಾನು ಬರ್ಲಾ? ನಾನು ಇವಾಗ ಹೊರಡ್ತೀನಿ, ನೀವು ಬೇಗ ಬಂದ್ಬಿಡಿ ಅಣ್ಣ. ಇದೇನಪ್ಪ, ಇದೇ ಮನೆ. ಬಾ 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 ಬಾ, ಎಲ್ಲಾರನು ನೀನ್ ಕರಿ. ಬಿಳಿ ಬಿಳಿ ಕೋಲೆ ಬಸವ ಬಂದಿದ್ಯಂತೆ. ಅಕ್ಕಿ ತಗೋ, ಜೊತೆಗೆ ಬಾಳೆಹಣ್ಣು ತಗೋ, ತಿನ್ಸೋಣ ಬಾ. ತಾಯಿ, ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಿದೆ. ಅಂತ ಇಂಥ ಶುಭ ಕಾರ್ಯ ಅಲ್ಲ, ಊರ್ಗೂರೇ ಕಾತ್ರ ಪಡೋ ಮದುವೆ ತಾಯಿ, ಮದುವೆ. ಅಯ್ಯೋ, ನನ್ ಕೆಲಸ ಇದೆ ಅಂತ. ತಗೋ ಬಾ, ಬೇಗ ಬಾ. ಆ ಮದುವೆನ ಮುಂದಕ್ಕೆ ಹಾಕ್ಬೇಡಿ. ನಮ್ಮ ನಂದಿ ಆಶೀರ್ವಾದ ಮಾಡಕ್ ಬಂದಿದ್ದಾನೆ. ಹಣ್ಣು ಹಂಪ್ಲು ದವಸ ಧಾನ್ಯ ಏನೇ ಇದ್ರು ತಿಂದು ಆಶೀರ್ವಾದ ಮಾಡ್ತಾನೆ. ಬೆಳ್ಳಿ, ನೀನು ಮನ್ಸಲ್ಲಿ ಅನ್ಕೊಳ್ಳೋದನ್ನ ಕೋಲೆ ಬಸವನ ಹತ್ರ ಅನ್ಕೊಟ್ಬಿಟ್ಟು ಕೇಳ್ಕೊ, ನಿಂಗೆಲ್ಲ ಒಳ್ಳೇದಾಗತ್ತೆ. ಬಸ್ಸರಿ ಬಾ ಬಾ. ಬನ್ನಿಯಮ್ಮ, ಬನ್ನಿ. ಯಾರಿದ್ದೀರಾ ಮನೆಯಲ್ಲಿ? ಬನ್ನಿ. ಶರ್ಮಿಳಾ, ಏನು ಅಂತ ನೋಡೋಣ ಬಾ. ಸರಿ ಅಮ್ಮ. ಮಾಯಾ, ನೀನು ಬಾ. ಬಾ ಮಾಯ.
ಏನಪ್ಪ ಎಲ್ರೂ ಅಷ್ಟು ಜೋರಾಗಿ ಕೂಗ್ ಕರಿತಿದ್ದೆ ಏನ್ ಬಂದಿದ್ದು? ನಾನು ಕರೀಲಿಲ್ಲ ತಾಯಿ, ನನ್ನ ನಂದಿ ಕರ್ಕೊಂಬಂತು. ಈ ಮನೆಯಲ್ಲಿ ತುಂಬಾ ದಿನದಿಂದ ಮದುವೆ ನಡೀತಿಲ್ಲ ಅಂತ ಎಲ್ಲರ ಮನಸ್ಸಲ್ಲೂ ಬೇಸರ ಇದೆ ತಾಯಿ, ಬೇಸರ ಇದೆ. ಹಣ್ಣು ಹಂಪಲು ಏನೇ ಇದ್ರು ದಾನ ಮಾಡಿ ಮಾ, ಮನ್ಸಲ್ಲಿರೋದನ್ನ ಬೇಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ನಮ್ಮ ಶಿವಪ್ಪ ಒಳ್ಳೇದು ಮಾಡ್ತಾನೆ, ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ನೆರವೇರಿಸ್ತಾನೆ. ಬಿಳಿ ಕುಡಿಲಿ. ತಗೋ ತಿನ್ಸು. ಅತ್ತೆ, ನಾನು ತಿನ್ನಿಸ್ಬೋದಾ? ಅದಕ್ಕೇನಂತೆ, ಹೋಗು ಮಾಯಾ. ಯಾಕೆ, ಏನಾಯ್ತು? ಬಸವ ತಿಂತಾ ಇಲ್ಲ ಮಾಯಾ, ಇನ್ನೊಂದ್ಸಲ ತಿನ್ಸು ಮಾಯಾ. ಯಾಕೋ ನೀವು ಕೊಡ್ತಿರೋ ಸೊಪ್ಪು ಇಷ್ಟ ಇಲ್ಲ ಅನ್ಸುತ್ತೆ ತಾಯಿ, ಇಷ್ಟ ಇಲ್ಲ ಅನ್ಸುತ್ತೆ. ಯಾಕೆ ಬಸವ ಏನು ತಿಂತಾ ಇಲ್ವಲ್ಲ? ಹೊಟ್ಟೆ ತುಂಬ ಏನಾದ್ರು ತಿನ್ನಿಸ್ಕೊಂಡು ಕರ್ಕೊಂಬಂದಿದ್ದೀರಾ? ಅದೆಲ್ಲ ಆ ರೀತಿ ಅಲ್ಲ ತಾಯಿ, ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಹಾಗಿಲ್ಲ. ಹೇಳಕ್ಕಾಗಲ್ಲ ಅಂದ್ರೆ ಏನಿದೆ ಅಂಥದ್ದು? ಪ್ರಾಣಿಗಳಿಗೆ ಮನುಷ್ಯನ ಮನಸ್ಥಿತಿ, ಅವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದು ಮುಂದೆ ನಡೆಯೋ ಘಟನೆಗಳ ಬಗ್ಗೆ ಅವಕ್ಕೆ ಅರಿವಿರುತ್ತೆ. ಮನುಷ್ಯನಿಗಿಂತ ಪ್ರಾಣಿಗಳಿಗೆ ಮುಂದಾಲೋಚನೆ ಜಾಸ್ತಿ. ಮುಂದೆ ನಡೆಯೋ ಘೋರ ಘಟನೆಗಳು ಅವಕ್ಕೆ ಅರಿವಿಗೆ ಬಂದಿರುತ್ತೆ. ಹಾಗೆ ಮುಂದೆ ನಡೆಯೋ ದುರಂತಗಳಿಗೆ ಇದು ಮುನ್ಸೂಚನೆ ತಾಯಿ. ಮುತ್ತು ಮತ್ತು ಮಾಯಾ ಜಾತಕ ಪ್ರಕಾರ ಹೊಂದಾಣಿಕೆ ಆಗ್ತಾ ಇಲ್ಲ. ಜಾತಕ ಹೊಂದಾಣಿಕೆ ಆಗದೇ ಇಲ್ಲ ಅಂದಮೇಲೆ ಮದುವೆ ಆಗೋದೇ ಇಲ್ಲ. ಶರ್ಮಿಳಾ, ಹೋಗಿ ನೀನು ತಿನ್ಸು. ಸರಿಮ್ಮ, ಕೊಡು ಮಾಯಾ. ಅಮ್ಮ, ನಾನು ತಿನ್ಸಿದ್ಕೆ ತಿಂತು ಅಮ್ಮ. ಕೊಡಿಲಿ, ನಾನು ತಿನ್ನಿಸ್ತೀನಿ. ಅಮ್ಮ, ಏನಾಯ್ತಮ್ಮ? ಏನಯ್ಯ ನೀನು? ಬುದ್ಧಿ ಇದೆಯಾ ನಿನ್ಗೆ? ಆಶೀರ್ವಾದ ಮಾಡಿಸ್ತೀನಿ ಅಂತ ಹೇಳಿ ಆಯಿಸ್ಬಿಟ್ಟಿಯಲ್ಲ. ಕೆಟ್ಟದ್ದು ನಡೆಯೋ ಮುನ್ಸೂಚನೆ ಕೊಡ್ತಾ ಇದೆ ತಾಯಿ ನನ್ನ ಬಸವ. ಮೊದಲು ತಿನ್ಸಕ್ಕೆ ಬಂದಾಗ ತಿಂದೇ ಇದ್ದಿದ್ದು ಅಮ್ಮವ್ರು ಬಂದಿದ್ದ ತಕ್ಷಣ ತಿವ್ದಿದೆ ಅಂದರೆ ಮುಂದೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ನನಗನ್ಸುತ್ತೆ. ಯಾವುದಕ್ಕೂ ಹುಷಾರಾಗಿರಿ, ಮುಂದೆ ದುರ್ಘಟನೆ ನಡೆಯೋ ಸಂಭವ ಇದೆ. ಎಚ್ಚರಿಕೆ ವಹಿಸದೇ ಇದ್ರೆ ಅಪಾಯ ತಪ್ಪಿದ್ದಲ್ಲ ತಾಯಿ. ನಡೆಯೋ ಬಸ್ ಹೋಗೋಣ. ಅಣ್ಣ, ಮುತ್ತಣ್ಣ, ತುಂಬ ನೋವ್ತಾ ಇದೆ ಶರ್ಮಿಳಾ, ನಡೆಯೋಕ್ಕೂ ಆಗ್ತಾ ಇಲ್ಲ. ಬೆಳಿ ಬೇಗ ಹೋಗಿ
ಬಿಸಿಲು ತಗೊಂಡ್ ಬಾ, ಬೇಗ ಹೋಗು. ಶರ್ಮಿಳಾ, ಅಮ್ಮ ಸ್ವಲ್ಪ ಹೊತ್ತಮ್ಮ. ಬಿಸಿಲು ಶಾಖ ಕೊಟ್ರೆ ಸರಿ ಹೋಗ್ಬಿಡತ್ತೆ. ಚಿಕ್ಕಮ್ಮ, ಚಿಕ್ಕಮ್ಮ, ಏನಾಯ್ತು ಚಿಕ್ಕಮ್ಮ? ಏನಾಯ್ತು ಶರ್ಮಿಳಾ? ಮನೆ ಹತ್ರ ಕೋಲೆ ಬಸವ ಬಂದಿತ್ತಣ್ಣ. ಅಮ್ಮ ಸೊಪ್ಪು ತಿನ್ಸಕ್ ಹೋದ್ರು, ಅದು ಜೋರಾಗಿ ತಿನ್ನಕ್ ಬಿಡ್ತು. ಕೋಲೆ ಬಸವ ತಿವಿತಾ? ಏನ್ ಇಷ್ಟು ಆರಾಮಾಗಿ ಹೇಳ್ತಿದ್ದೀರಾ? ಚಿಕ್ಕಮ್ಮ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಹಠ ಮಾಡಬೇಡಿ ಚಿಕ್ಕಮ್ಮ, ಇದು ಚಿಕ್ಕ ವಿಷಯ ಅಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೂ ಆಗಲ್ಲ ಮುದ್ದು. ಸಾಕಿದ್ ಬಸವ ತಿವಿತಾ? ಅದು ಹಾಗೆಲ್ಲ ತಿವಿಯಲ್ವಲ್ಲ. ನೀವ್ಯಾಕೆ ಚಿಕ್ಕಮ್ಮ ಹತ್ರ ಹೋಗಕ್ ಹೋದ್ರಿ? ದೂರ ನಿಂತ್ಕೋಬೋದಿತ್ತಲ್ಲ. ಎಲ್ಲರೂ ಸೊಪ್ಪು ಹಣ್ಣು ತಿನ್ನಿಸ್ತಿದ್ರು ಮುದ್ದು. ನಾನು ತಿನ್ಸಕ್ಕೆ ಅಂತ ಹೋದೆ, ತಿವಿದ್ಬಿಡ್ತು. ಶರ್ಮಿಳಾ ಬೆಳ್ಳಿ ತಿನ್ಸೋದಕ್ಕೆ ತಿಂತು, ಮಾಯ ತಿನ್ಸಕ್ಕೆ ಹೋಗಿದ್ದಕ್ಕೆ ತಿನ್ನಲಿಲ್ಲ. ನಿನ್ನ ಮದುವೆ ನಡೀಲಿ ಅನ್ನೋ ಆಸೆಯಲ್ಲಿ ತಿನ್ಸಕ್ಕೆ ಹೋದೆ, ತಿವಿದ್ಬಿಡ್ತು ಮುದ್ದು. ಮನೆಯಲ್ಲಿ ದೊಡ್ಡೋರು ಅಂತ ನೀವೇ ಇರೋದು ಅತ್ತೆ, ನಿಮಗೆ ಈ ಥರ ಎಲ್ಲ ಆಗ್ತಿದೆಯಲ್ಲ. ಮುತ್ತು ಮತ್ತು ಮಾಯಾ ಜಾತಕ ಪ್ರಕಾರ ಹೊಂದಾಣಿಕೆ ಆಗ್ತಾ ಇಲ್ಲ. ಜಾತಕ ಹೊಂದಾಣಿಕೆ ಆಗದೇ ಇಲ್ಲ ಅಂದಮೇಲೆ ಮದುವೆ ಆಗೋದೇ ಇಲ್ಲ. ಈ ಮನೆಯಲ್ಲೇ ಮದುವೆ ಆಗಲೇಬೇಕಂತ ಹಠ ಹಿಡಿದ್ರೆ ಒಂದು ಹಾನಿ ಸಂಭವಿಸುತ್ತೆ, ಪ್ರಾಣ ಹಾನಿ ಕೂಡ ಸಂಭವಿಸುವ ಅವಕಾಶ ಇರುತ್ತೆ. ಮಾಯಾ ಅನ್ನುವರು ಈ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆ ಹಿರಿಯ ಜೀವಕ್ಕೆ ತೊಂದರೆ ಆಗುತ್ತೆ. ಈ ಮನೆಯನ್ನು ಇಷ್ಟು ವರ್ಷ ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಮದುವೆಯಿಂದ ಅವ್ರಿಗೆ ತೊಂದರೆ ಆದರೆ ನೀವೆಲ್ಲ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮಾಯಾ ಅವರನ್ನು ಮದುವೆ ಆದರೆ ನೀವೆಲ್ಲ ಬೀದಿಗೆ ಬರೋದು ಸತ್ಯ. ಬಿಸಿನೀರು ತಂದಿದ್ದೀನಿ, ಶಾಖ ಕೊಟ್ರೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಬನ್ನಿ ಅತ್ತೆ, ಮಲ್ಕೊಳ್ಳಿ ಬನ್ನಿ. ನಿಧಾನ ಅತ್ತೆ, ಬನ್ನಿ ಕರ್ಕೊಂಬ ಮಮತಾ. ಯಾಕಣ್ಣ ಇದು ಬಂದ್ಬಿಟ್ಟೆ? ಅಮ್ಮಗೇನು ಆಗಲ್ಲ, ನೀನು ಭಯ ಪಡಬೇಡ. ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಶರ್ಮಿಳಾ. ಹಿರಿ ಜೀವ ಅಂದರೆ ಚಿಕ್ಕಮ್ಮ. ಈ ಮದುವೆ ನಡೆಯೋ ಪ್ರಯತ್ನ ಪಟ್ಟರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹಾಗೆ ನಡೀತಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಚಿಕ್ಕಮ್ಮನ ಹುಷಾರಾಗಿ ನೋಡ್ಕೊ. ಅಣ್ಣ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನೆ? ಅಣ್ಣ, ಶರ್ಮಿಳಾ, ಚಿಕ್ಕಮ್ಮ ಹುಷಾರಾಗಿದ್ದಾರೆ ತಾನೆ? ಶಾಖ ಕೊಡ್ತಿದಾರಣ್ಣ. ಜ್ಯೋತಿಷಿಗಳು ಬಂದು ಈ ಮನೆಗೆ ಆಪತ್ತಿದೆ, ಪ್ರಾಣಹಾನಿ ಆಗತ್ತೆ ಅಂದಾಗ ಅಮ್ಮ ಹೆದರಿದ್ರು. ಆದರೆ ಈಗ ಅವ್ರು ಹೇಳ್ದಾಗೆ ನಡೀತಿದೆ. ನನಗೆ ತುಂಬ ಭಯ ಆಗ್ತಿದೆ ಅಣ್ಣ.
ಚಿಕ್ಕಮ್ಮಂಗೆ ಏನಾದರೂ ಆದರೆ ನಾನಂತೂ ಜೀವ ಸಹಿತ ಬದುಕಲ್ಲ. ಆ ಯೋಚನೆನೂ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಚಿಕ್ಕಮ್ಮಂಗೇನು ಆಗಬಾರ್ದು. ನೀನೊಂದು ಪ್ರಶ್ನೆ ಕೇಳ್ತೀನಿ, ನೀನು ತಪ್ಪು ತಿಳ್ಕೊಬಾರ್ದು. ಕೇಳು ಶರ್ಮಿಳಾ. ನಿನಗೆ ಮಾಯಾ ಮುಖ್ಯನೋ ಅಮ್ಮ ಮುಖ್ಯನೋ? ಎಂಥ ಪ್ರಶ್ನೆ ಕೇಳ್ತಿದೆ ಶರ್ಮಿಳಾ? ಈ ಸಮಯದಲ್ಲಿ ಇದೇ ಸರಿಯಾದ ಪ್ರಶ್ನೆ. ಉತ್ತರ ಏನು ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಹತ್ರ ಮಾತಾಡೋಕ್ಕೆ ಬಂದೆ ಅಣ್ಣ. ಅಮ್ಮನಿಗಿಂತ ನಿನಗೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ನಿಂದು ಮಾಯಂದು ಮದುವೆ ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ಅಂತ ಅಮ್ಮ ಹೇಳ್ತಿದ್ರು. ಇದು ಎಂಥ ನಿರ್ಧಾರ ಶರ್ಮಿಳಾ? ಆ ಜ್ಯೋತಿಷಿ ಹೇಳಿದ್ರು ಅಂತ ಮದುವೆ ಮುಂದಕ್ಕೆ ಹಾಕೋಕ್ಕಾಗತ್ತಾ? ಇದರಿಂದ ಮಾಯನ್ಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಮ್ಮನ ಪ್ರಾಣಕ್ಕಿಂತ ದೊಡ್ಡ ನೋವು ಬೇರೆ ಯಾವುದೂ ಇಲ್ಲ ಅಣ್ಣ. ಮಾಯನ ಹತ್ರ ಮಾತಾಡಿ ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ಅಮ್ಮ ನಮಗೆ ಮುಖ್ಯ. ಜ್ಯೋತಿಷಿಗಳು ಹೇಳ್ದಂಗೆ ನಮಗೆ ಕೆಟ್ಟದಾಗಿದೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಆ ಜ್ಯೋತಿಷ್ಯರು ಇಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ಅವರು ಜಾತಕ ಕೊಟ್ಟು ಏನು ಹೇಳ್ತಾರೆ ಅಂತ ಕೇಳೋಣ. ಆಯ್ತಣ್ಣ, ಅದನ್ನು ಮಾಡೋಣ. ಬೇರೆ ಯಾವ್ಯಾವ ದಾರಿ ಇದೆ ಎಲ್ಲ ಹುಡ್ಕೋಣ. ಕೊನೆಗೆ ಯಾವ ದಾರಿನೂ ಸಿಗ್ಲಿಲ್ಲ ಅಂದ್ರೆ ಆ ಜ್ಯೋತಿಷಿಗಳು ಹೇಳ್ದಂಗೆ ನೀನು ಬೆಳ್ಳಿನೇ ಮದುವೆ ಆಗ್ಬಿಡು. ಎಂತ ಮಾತು ಅಂತ ಆಡ್ತಿದ್ಯಾ ಶರ್ಮಿಳಾ? ಅಲ್ಲಿ ಚಿಕ್ಕಮ್ಮ ನೋವಲ್ಲಿ ಒದ್ದಾಡ್ತಿದ್ದಾರೆ, ನೀನ್ ನೋಡಿದ್ರೆ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಚಿಕ್ಕಮ್ಮ ಮೊದಲು ಗುಣ ಆಗ್ಬೇಕು. ನೀನೇ ಅವ್ರನ್ನ ನಿಂತ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಚಿಕ್ಕಮ್ಮ ಮೊದ್ಲಿನ ಥರ ಆಗೋವರೆಗೂ ಯಾರು ಮದ್ವೆ ಬಗ್ಗೆ ಮಾತಾಡಬಾರ್ದು, ತಿಳಿತಾ?